ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ, ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆಯ ಉಂಡಾಡಿಗುಂಡನ, ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವೀಡಿಯೋನ ದಯವಿಟ್ಟು ನೋಡಿ. ಬೆಳಗಿನ ಜಾವ ಸರಿಯಾಗಿ 2 ಗಂಟೆಯಲ್ಲಿ ಏನು ಗುರು ಮಧ್ಯರಾತ್ರಿ ಏನು ಮಾಡ್ತಿದ್ಯಪ್ಪ ಅಂದ್ರೆ ಏನಿಲ್ಲ ಕಣ್ರಿ. ಬೆಳಗ್ಗೆ ಕೋಳಿ ಕೂಗಕ್ಕೆ ಮುಂಚೆನೇ ಕೋಳಿ ಬೆಣ್ಣೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ 4 ಗಂಟೆಗೆ ಕರೆಕ್ಟಾಗಿ. ಎಲ್ಲಿ ಅಂತ ಕೇಳಿದ್ರ, ಬನ್ನಿ ನಾನು ದಿನಕ್ಕೆ ಸಖತ್ತಾಗಿರುವಂಥ ಕೋಳಿ ಬೆಣ್ಣೆ ಬಿರಿಯಾನಿ ಮಾಡುವಂಥ ವಿಧಾನ ಜೊತೆಗೆ ತಿನ್ನೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಫುಲ್ ನೋಡಿ, ಆಮೇಲೆ ಬಂದು ನೀವು ಕೋಳಿ ಬಿರಿಯಾನಿನ ತಿಂದುಬಿಟ್ಟು ಕಮೆಂಟಲ್ಲಿ ಹೇಗಿದೆ ಅಂತ ಹೇಳಲೇಬೇಕು ಅಂತ ಹೇಳ್ತಾ ಬನ್ನಿ, ಯಾಕೆ ತಡ, ಕೋಳಿ ಬೆಣ್ಣೆ ಬಿರಿಯಾನಿ ಹೋಗೋಣ. ನಮ್ಮ ರೈತರು ಸತ್ತು ನಂದಿನಿ ತುಪ್ಪ. ಬಳ್ಳಾರಿ ಈರುಳ್ಳಿ, ಜಾಕ್ಪತ್ರ, ಅನಾನಸು ಸ್ಟಾರ್, ಮರಾಠಿ ಮಗ್ಗು, ಲವಂಗ, ಸೋಂಪು ಜಾಸ್ತಿ ಅನ್ನೋದು, ಚಕ್ಕೆ, ಏಲಕ್ಕಿ, ಕಲ್ಲೂವು, ಕರಿಮೆಣಸು, ಕಾಡು ಮೆಣಸು, ಪಲಾವ್ ಎಲೆ, ಕಸ್ತೂರಿ ಮೆಂತೆ, ನಾಟಿ ಪುದೀನ ಸೊಪ್ಪು, ಕೊತ್ತಂಬರಿ, ನಾಟಿ ಕೊತ್ತಂಬರಿ, ಶುಂಠಿ ಪೇಸ್ಟ್, ಬೇಡಿಗೆ ಗುಂಟೂರು ಮೆಣಸಿನ್ಕಾಯಿ ಪೇಸ್ಟ್. ಚಿಕನ್ಗೆ ಮ್ಯಾರಿನೇಟ್ ಮಾಡೋವಾಗೂ ಉಪ್ಪು ಹಾಕಿರ್ತೀವಿ, ಬಾಕಿ ಉಪ್ಪನ್ನ ಈಗ ಹಾಕ್ಕೊತೀವಿ. ಕಲ್ಲುಪ್ಪು, ಅರ್ಶಿನ, ಟಗರು ಮಟನ್ ಬಿರಿಯಾನಿ ಮಾಡೋವಾಗ ಟೊಮೊಟೊನ ಅರ್ಧ ಬೆಂದಮೇಲೆ, ಮಟನ್ ಅರ್ಧ ಬೆಂದಮೇಲೆ ಹಾಕ್ಕೊತೀವಿ. ಆದರೆ ಚಿಕನ್ ಬಿರಿಯಾನಿ ಮಾಡುವಾಗ ಟೊಮೊಟೊ ಈಗಲೇ ಹಾಕ್ಕೊತೀವಿ, ಯಾಕೆಂದರೆ ಚಿಕನ್ ಬೇಗ ಬೆಂದೋಗುತ್ತೆ. ಸರ್ ಈ ಚಿಕನ್ ಎಷ್ಟೊತ್ತು ಮ್ಯಾರಿನೇಟ್ ಮಾಡಿದ್ದೀರಾ ಸರ್? ಈ ಚಿಕನ್ ಇವಾಗ ಹೆಚ್ಚು ಕಮ್ಮಿ 1.5 ಗಂಟೆ ಮ್ಯಾರಿನೇಷನ್ ಮಾಡಿದ್ದೀವಿ. ಓಕೆ. ಚಿಕನಲ್ಲಿ ಎಲ್ಲ ಮಸಾಲಾಸು ಚೆನ್ನಾಗಿ ಹಿಡ್ಕೊಂಡಿದೆ. ಈಗ ಬಿಸಿನೀರು ಹಾಕ್ತಾ ಇದ್ದೀವಿ. ಈಗ ಚಿಕನ್ ಬೇಗ ಬೆಂದೋಗ್ಬಿಡುತ್ತೆ, ಬಿಸಿನೀರು ಹಾಕಿ ದಮ್ ಹಾಕ್ಬಿಡ್ತೀವಿ, ಮಸಾಲೆ ಎಲ್ಲ ಅಡ್ಜಸ್ಟ್ ಮಾಡಿ. ಇದೇ ಈ ಸೀಕ್ರೆಟ್ ಮಸಾಲ ನೋಡಿ, ಇದು ಲಾಸ್ಟ್ಗೆ ಇನ್ನೇನು ದಮ್ ಹಾಕಕ್ಕೆ ಮುಂಚೆ ಹಾಕ್ಕೊತೀವಿ. ಒಳ್ಳೆ ಫ್ಲೇವರ್ ಬರುತ್ತೆ ಇದು ಹಾಕಿದ್ರೆ. ಹಾಕಿಬಿಟ್ರೆ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀವಿ ನೋಡಿ, ಹಾಕಿ.
ಬಿಸಿ ಬಿಸಿ ಚಿಕನ್ ಬಿರಿಯಾನಿ, ಪುಷ್ಕು ಬಿರಿಯಾನಿ. ಪುಷ್ಪು ಸ್ಮೆಲ್ ಬರ್ತಾ ಇದೆ, ಘಮ 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 ಸ್ಮೆಲ್. ಖುಷ್ಬು ಬಿರಿಯಾನಿ ತೊಗೊಂಡಿದ್ದೀವಿ ಕಣ್ರಿ. ಖುಷ್ಬು ಬಿರಿಯಾನಿಗೆ ಬಿರಿಯಾನಿ ಮೇಲೆ ಅವ್ರು ಹಾಕ್ದಂಥ ಬೆಣ್ಣೆ ಆ ಬಿರಿಯಾನಿ ಬಿಸಿಗೆ ಹೆಂಗೆ ಕರಗೋಗ್ತಾ ಇದೆಯಪ್ಪ. ಮಗದೊಂದು ಕಡೆ ಶೇರ್ವಾ, ಮತ್ತೊಂದು ಕಡೆ ಕೊಟ್ಟಿರುವಂಥದ್ದು ಮೊಸರು ಬಜ್ಜಿ, ಜೊತೆಗೆ ಚಿಕನ್ ಫ್ರೈನೂ ತೊಗೊಂಡಿದ್ದೀವಿ. ಶುರು ಮಾಡೋಣ. ಏನಿಲ್ಲ ಕಣ್ರಿ, ಆ ಬಿರಿಯಾನಿ ಮಾಡೋ ಅಂಥ ಪ್ರೋಸೆಸ್ಸೇ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ನೀವು ನೋಡಿ ಬಹುಶಃ ಖುಷಿಪಟ್ಟಿರ್ತೀರಿ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ಥರ ರೆಸಿಪಿ ವಿಡಿಯೋ ಮಾಡೋವಂಥದ್ದು ಇಷ್ಟ ಅಂದರೆ ಕಮೆಂಟಲ್ಲಿ ಹೇಳಿ, ಇನ್ನಷ್ಟು ರೆಸಿಪಿ ವಿಡಿಯೋಗಳನ್ನು ಮಾಡೋಣ. ನಿಮಗೆ ರೆಸಿಪಿ ಬೇಡ ಗುರು, ಬಿರಿಯಾನಿ ತಿನ್ನೋದು ಮಾತ್ರ ಬೇಕು ಅಂದರೆ ಅದನ್ನು ಕಮೆಂಟ್ ಮುಖಾಂತರ ಹೇಳಿ. ಬಟ್ ನನ್ನ ಉದ್ದೇಶ ಏನಂದರೆ, ನಮ್ಮ ಕರುನಾಡಿನ ಸಂಸ್ಕೃತಿ, ಸಂಪ್ರದಾಯ, ಪದ್ಧತಿ, ವಿಶೇಷವಾಗಿ ರುಚಿ ತೋರಿಸುವಂಥ ಅದ್ಭುತ ಕನ್ನಡ ಹೃದಯಗಳನ್ನು, ಅದು ಆ ಒಲೆ ಮುಂದೆ ನಿಂತ್ಕೊಂಡು ಬೆಂತ್ಕೊಂಡು ಮಾಡುವಂಥ ಕನ್ನಡ ಹೃದಯಗಳನ್ನು ಇಡೀ ಲೋಕಕ್ಕೆ, ಅದು ನಿಮ್ಮಂಥ ಪ್ರೀತಿಯ ಹೃದಯಗಳಿಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆ ರೆಸಿಪಿ ವಿಡಿಯೋ ಮಾಡುವಂಥದ್ದು ಅಂತ ಹೇಳ್ತಾ, ಯಾಕೆ ತಡ, ಖುಷ್ಬು ಬಿರಿಯಾನಿ ವೇಟಿಂಗಲ್ಲಿ ಇದೆಯಪ್ಪ. ಏನಿಲ್ಲ ನೋಡ್ರಿ, ಬೆಣ್ಣೆ ನೋಡ್ರಿ, ಬೆಣ್ಣೆ ಅಬ್ಬಬ್ಬಬ್ಬಬ್ಬಬ್ಬ. ತಟ್ಟೆ ಇಡ್ಲಿ ಮೇಲೆ ಬೆಣ್ಣೆ ಇಟ್ಟರು ಅದನ್ನು ನೋಡಿದ್ದೀನಿ, ಆದರೆ ಬಿರಿಯಾನಿ ಮೇಲೆ ಬೆಣ್ಣೆ ಇಟ್ಟರು ಅದು ಫಸ್ಟ್ ಟೈಮ್ ನೋಡ್ತಾ ಇರೋದು ಕಣ್ರಿ ನಾನು. ವಿಶೇಷವಾಗಿ ಅವ್ರು ಮಾಡುವಂಥ ಟಗರು ಬಿರಿಯಾನಿನೇ ಆಗಿರಲಿ, ಖುಷ್ಬು ಬಿರಿಯಾನಿಗೆ ಆಗಿರಲಿ, ಮೊದಲಿಗೆ ಒಂದು 3 ಲೀಟ್ರ್ ಎಣ್ಣೆ ಹುಯ್ತಾರೆ. ಆ ನಂತರ ಅರ್ಧ ಲೀಟ್ರ್ ಮೇಲೆ ತುಪ್ಪವನ್ನು, ಅದು ನಂದಿನಿ ತುಪ್ಪವನ್ನು ಹುಯ್ಯುವಂಥದ್ದು, ಹುಯ್ದುಬಿಟ್ಟು ಆನಂತರ ಸ್ಪೈಸಸ್ಸು, ವಿಶೇಷವಾಗಿ ಬೇರೆ ಬೇರೆ ರೀತಿಯಾದಂಥ ಮಸಾಲೆಗಳನ್ನೆಲ್ಲ ಹಾಕುವಂಥದ್ದು. ಇನ್ನೂ ವಿಶೇಷ ಏನಪ್ಪ ಅಂದರೆ, ಅವ್ರು ಹಾಕುವಂಥ ಆ ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಚಟ್ನಿ ಕಲರ್ಫುಲ್ ನೋಡಿ, ಆ ಥರ ಇದೆ. ಇನ್ಯಾವುದೇ ಥರ ಕಲರ್ ಹಾಕಿಲ್ಲ ಇದಕ್ಕೆ, ಆ ಬ್ಯಾಡಿಗೆ ಮತ್ತು ಗುಂಟೂರಿನ ಕಲರ್ ಕಾಣ್ತಿರುವಂಥದ್ದು ಅಂತ ಹೇಳ್ತಾ, ಚಿಕನ್ ಪೀಸಸ್ ನೋಡಿ ಹೆಂಗಿದೆ ಒಂದೊಂದು. ಓ ಮೈ ಗುಡ್ನೆಸ್. ಚಿಕನ್ ಪೀಸ್ನ ಹಿಂಗೆ ತಗೊಂಡು ಜಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ, ನೋಡೋಕ್ಕೆ ಕಲರ್ಫುಲ್ಲಾಗಿ ಹೊಸಕೋಟೆ ಬಿರಿಯಾನಿ ಥರ ಕಾಣ್ಬೋದು ನಿಮಗೆ. ಕಾರಣ ನಾನಾಗಲೇ ಹೇಳ್ದಂಗೆ ಗುಂಟೂರು ಬ್ಯಾಡಿಗೆ ಆ ಚಟ್ನಿಯ ಕಲರು. ಆದರೆ ಈ ಬಿರಿಯಾನಿ ರುಚಿನೇ ಬೇರೆ ಥರ ಇದೆ ಅನ್ಬೋದು. ಅದು ಬಿರಿಯಾನಿಗೆ ಬೆಣ್ಣೆನ ಹಿಂಗೆ ತಗೊಂಡು ಬಿರಿಯಾನಿ ಮೇಲೆ ಹಿಂಗಿಟ್ಟು ಬಿರಿಯಾನಿನ ಹಿಂಗೆ ಕಲಿಸ್ಕೊಂಡು ಅದ್ರ ಜೊತೆಗೆ ಪೀಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. 1 2 3 4 ಪೀಸ್ ಕೊಟ್ಟಿದ್ದಾರೆ, 4 ಪೀಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ 1 2 ಲೆಗ್ ಪೀಸ್ ಬಂದಿದೆ, 4 5 ಪೀಸ್ ಅಂತಲೇ ಹೇಳ್ಬೋದು ಕೊಟ್ಟಿರುವಂಥದ್ದು. ಜಸ್ ಐ ಲವ್ ಯು ಅಂತ ನಿಮಗೆ ಹೇಳ್ತಾ, ಚಿಕನ್ ಪೀಸನ್ನು ಮೊದಲಿಗೆ ಹಿಂಗೆ ತಗೊಂಡು, ಆಹಾ ಏನು ರುಚಿ ರೀ, ನೆಕ್ಸ್ಟ್ ಲೆವೆಲ್ ರುಚಿ. ಆ ಖಾರ, ಸ್ಪೈಸಸ್ಸು, ತುಪ್ಪ, ವಿಶೇಷವಾಗಿ ಅಮ್ಮ ಬಿರಿಯಾನಿ ಕೆಫೆಯ ಸೀಕ್ರೆಟ್ ಮಸಾಲದ ಆ ಫ್ಲೇವರು ಇನ್ನೂ ಸ್ಪೆಷಲಾಗಿ ಹೇಳಬೇಕು ಅಂದರೆ, ಅಷ್ಟು ಸ್ಪೈಸಸ್ ಹಾಕಿದ್ರು ಖಾರ ಇಲ್ದಿರೋದಕ್ಕೆ ಕಾರಣ ಅವ್ರು ಹಾಕಿರುವಂಥ ನಿಂಬೆಹಣ್ಣಿನ ಹುಳಿ ಅಂತಲೂ ಹೇಳ್ಬೋದು. ಬೆಣ್ಣೆ ಜೊತೆಗೆ ಈ ಖುಷ್ಬು ಬಿರಿಯಾನಿನೂ ರುಚಿ ಏನಂತೀರ, ಬಂಬಾಟ್. ಐ ಆಮ್ ಲವಿಂಗ್ ಇಟ್. ಬಿರಿಯಾನಿಗೆ ಆಗಿರಲಿ, ಮಟನ್ ಚಾಪ್ಸ್ಗೆ ಆಗಿರಲಿ, ಅಥವಾ ಟಗರು ಬಿರಿಯಾನಿ ಅಥವಾ ಖುಷ್ಬು ಬಿರಿಯಾನಿಗೆ ಆಗಿರಲಿ, ಅವ್ರು ಹಾಕುವಂಥ ಆ ಸೀಕ್ರೆಟ್ ಮಸಾಲ ಒಂದು ಕಡೆ ಆದರೆ, ಮಗದೊಂದು ಕಡೆ ಅವ್ರು ಯೂಸ್ ಮಾಡುವಂಥ ಪೆಪ್ಪರು
ಇನ್ನೊಂಥರ ಫ್ಲೇವರನ್ನು ಕೊಡುವಂಥದ್ದು. ಚಿಕನ್ ಬಿರಿಯಾನಿಗೆ ಅಥವಾ ಮಟನ್ ಬಿರಿಯಾನಿಗೆ ಅವ್ರು ಮ್ಯಾರಿನೇಟ್ ಮಾಡುವಂಥ ಚಿಕನ್ನೇ ಆಗಿರಲಿ, ಅದಕ್ಕೆ ಮಾತ್ರ ಮಾಡುವಂಥದ್ದಲ್ಲ. ಪ್ರತಿಯೊಂದು ಐಟಮ್ಗೂ 1.5 ಅವರು ಮಸಾಲದಲ್ಲಿ ಕಬಾಬ್ಗೆಲ್ಲ ನಾವು ಹೆಂಗೆ ಕಲಿಸ್ತೀವಿ ಆ ಥರ ಕಲಿಸಿರ್ತಾರೆ. ಅದು ಮಾಡೋದ್ರಿಂದ ಏನು ಉಪಯೋಗ ಅಂದರೆ, ಪೀಸ್ ಒಳಗೆಲ್ಲ ಖಾರ ನೋಡಿ ಯಾವ ಥರ ಹೋಗಿ ಸೇರಿಕೊಂಡಿದೆ ಅಂತ, ಎಷ್ಟು ಜ್ಯೂಸಿಯಾಗಿದೆ ನೋಡಿ ಪೀಸು. ಬೆಣ್ಣೆಯಲ್ಲಿ ಕಲಿಸ್ಕೊಂಡ್ರು ಅಂತ ಬಿರಿಯಾನಿ ಹಿಂಗೆ ತಗೊಂಡು ತಿಂತಾಯಿದ್ರೆ ಭರ್ಜರಿ ಬೊಂಬಾಟ್ ಬಹದೂರ್ ಬೇಟೆ. ಖುಷ್ಬು ಬಿರಿಯಾನಿ ಮೇಲೆ ಬೆಣ್ಣೆ ಹಾಕಿರುವಂಥದ್ದನ್ನು ತಿನ್ನಬೇಕು ಅಂದರೆ ಏನು ಮಾಡಬೇಕು, ಹೆಬ್ಬಗುಡಿ ತಿರುಪಾಳ್ಯದಲ್ಲಿ ಬಂದ್ಬಿಟ್ರೆ ಅಮ್ಮ ಬಿರಿಯಾನಿ ಕೆಫೆ. ಏನಿಲ್ಲ, ನೀವು ಈ ಭಾಗದಲ್ಲಿ ಆನೇಕಲ್ಲು ಜಿಗಣಿ ಈ ಭಾಗದಲ್ಲೆಲ್ಲ ಇದ್ದರೆ ನೀವು ಬೆಂಗಳೂರು ಸಿಟಿಗೆ ಹೋಗ್ಬಿಟ್ಟು ದೊನ್ನೆ ಬಿರಿಯಾನಿ ತಿನ್ನೋದೇ ಆಗಿರಲಿ ಅಥವಾ 4 AM ಬಿರಿಯಾನಿ ತಿನ್ನೋದೆಲ್ಲ ಮಾಡ್ತಿರ್ತೀರಲ್ವ, ಅವೆಲ್ಲದಕ್ಕೂ ಟಕ್ಕರ್ ಕೊಡೋವಂಥ ಬಿರಿಯಾನಿ ಈ ಬಿರಿಯಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮಾತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ, ರೀಸೆಂಟಾಗಿ ಮದುವೆ ಆಗಿದ್ದರೆ ನಿಮ್ಮ ಲವ್ಲಿ ಪಾರ್ಟ್ನರ್ನು ಕರ್ಕೊಂಡು ಬನ್ನಿ, ಬಂದು ಬೆಣ್ಣೆ ಹಾಕಿರುವಂಥ ಈ ಖುಷ್ಬು ಕೋಳಿ ಬಿರಿಯಾನಿನ ತಿನ್ನಿ. ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳ್ತೀರಾ ತಾನೇ. ಇಲ್ಲಿ ನಮ್ಮ ಆನೇಕಲ್ ಸರೌಂಡಿಂಗ್ಸ್ ಯಾವುದು 4 AM ಇರಲಿ, ಇಷ್ಟು ಆಮೇಲೆ ಇಷ್ಟು ನೀಟಾಗಿ ಇದಾಗಿ ಮಾಡಿರಲಿಲ್ಲ. ಅಮ್ಮ ಬಿರಿಯಾನಿ ಕೆಫೆ ಅಂತ ಒಳ್ಳೆ ಹೆಸರಲ್ಲಿ ಅಮ್ಮ ಇದೆ, ಬಿರಿಯಾನಿನೂ ಆಗಿದೆ, ಅಮ್ಮ ಮಾಡಿದ ಥರನೇ ಇದೆ. ಸರ್, ನಾವು ಇದೇ ಮಟನ್ಗೋಸ್ಕರ ಬೇರೆ ಬಿರಿಯಾನಿ ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ರೆ ಈಗ ನಮ್ಮ ಆನ್ ದಿ ವೇ ಆಗಿದೆ, ಅದು ತುಂಬ ಸಂತೋಷ. ಈ ಟೇಸ್ಟು ಸಿಗ್ತದೆ ಅಂತ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರಿಗೂ ಹೇಳಿದ್ರೆ ಎಲ್ಲ ಬಂದು ಇಲ್ಲೇ ಟೇಸ್ಟ್ ನೋಡಿ ತುಂಬ ಅನುಕೂಲ ಆಗುತ್ತೆ ಸರ್. ಅದು ಬೇರೆ ಬೆಳಗಿನ ಜಾವ 4 ಗಂಟೆಗೆ ಸಿಗ್ತಾಯಿತ್ತಲ್ಲ, ಅದು ಗ್ರೇಟ್ ಸರ್. ಸಾರು ಅಣ್ಣ ಮಾಡಿಕೊಡೋ ಅಂಥ ಅದ್ದೂರಿ ಖುಷ್ಬು ಬಿರಿಯಾನಿ. ಬಿರಿಯಾನಿಗೋಸ್ಕರ ಬೆಣ್ಣೆನ ಅಥವಾ ಬೆಣ್ಣೆಗೋಸ್ಕರ ಬಿರಿಯಾನಿನ? ಖಂಡಿತವಾಗ್ಲೂ ಖುಷ್ಬು ಕೋಳಿ ಬಿರಿಯಾನಿಗೋಸ್ಕರ ಬೆಣ್ಣೆ ಬೇಕೇ ಬೇಕು ಅನಿಸುತ್ತೆ, ಬಿಕಾಸ್ ಆಫ್ ದಿ ಫ್ಲೇವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟನ್ನ ಕೊಡ್ತಿರೋಂಥ ಸಾರು ಈ ಕಡೆ ಭಟ್ರೆ ಇಲ್ಲಿ ನನ್ನ ನೋಡಿ. ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಿ? 25 ವರ್ಷ ಆಯ್ತು. 25 ವರ್ಷ, ಸೂಪರ್. ಸರ್, ನೀವು ಈ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್? ನಾವು ಈ ಫೀಲ್ಡಿಗೆ ಬಂದು ಒಂದು 3 ವರ್ಷ ಆಯಿತು. 3 ವರ್ಷ ಆಯಿತು. ಆದರೆ ಏನೋ ತಲೆಮಾರಿಂದ ಮಾಡ್ಕೊಂಡು ಬಂದಂಥ ರುಚಿ ಕೊಟ್ಟಂಗಿದೆ ನೀವು ಕೊಡ್ತಿರೋವಂಥದ್ದು. ಭಾಳ ಅದ್ಭುತವಾದ ರುಚಿ ಕೊಡ್ತಿದ್ದೀರಿ. ಅಮ್ಮಾಸ್ ಬಿರಿಯಾನಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ತೆಗ್ದಿರುತ್ತೆ ಸರ್? ಶುಕ್ರವಾರ, ಶನಿವಾರ, ಭಾನುವಾರ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇರುತ್ತೆ. ಓಕೆ, ರಜಾನೋದೇ ಇಲ್ಲ? ರಜಾನದು ಅಮ್ಮಾಸ್ ಬಿರಿಯಾನಿಗಿಲ್ಲ. ಬರೀ ನೀವಿಲ್ಲಿ ಬಂದರೆ ನಿಮಗೆ ಮಜಾ ಅಂತ ಹೇಳ್ತೀನಿ. ನೀವು ಮಾತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ವಿಶೇಷವಾಗಿ ನೀವು ಈಗ ರೀಸೆಂಟಾಗಿ ಮದುವೆ ಆಗಿರೋ ನಿಮ್ಮ ಲವ್ಲಿ ಪಾರ್ಟ್ನರ್ನ ಕರ್ಕೊಂಬನ್ನಿ ಅಂತ ಹೇಳ್ತಾ, ಬಂಸಂದ್ರ ಮೆಟ್ರೋಯಿಂದ ಹಂಗೆ ಇಳಿದು ಬಂದರೆ ಅಥವಾ ನೀವು ಆನೇಕಲ್ಲವರಾದರೆ ಅಥವಾ ಜಿಗಣಿಯವರಾದರೆ ನೀವು ಸಿಟಿಗೆ ಹೋಗೋ ಅಗತ್ಯ ಇಲ್ಲ. ಸಿಟಿಗೆ ಅಲ್ಲಿ ಸಿಗೋವಂಥ ಈ ದೊನ್ನೆ ಬಿರಿಯಾನಿಗಳಿಗೆಲ್ಲ ಟಕ್ಕರ್ ಕೊಡೋವಂಥ ಅಮ್ಮ ಬಿರಿಯಾನಿ ಕೆಫೆಗೆ ಬನ್ನಿ, ತಿನ್ನಿ, ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನಾನು ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ಆ ಒಲೆ ಮುಂದೆ ಕಷ್ಟ ಆದ್ರೂ ಇಷ್ಟಪಟ್ಟು ಅದ್ಭುತವಾದ ರುಚಿ ಕೊಡೋವಂಥ ಇಂಥ ಅದ್ಭುತ ಹೃದಯಗಳನ್ನು, ಕನ್ನಡ ಹೃದಯಗಳನ್ನು, ಕರುನಾಡಿನ ಸ್ವಾದವನ್ನು ಕೊಡೋವಂಥ ಈ ಅದ್ಭುತ ನಿಮ್ಮ ಮನೆ ಮಕ್ಕಳನ್ನು ಸಪೋರ್ಟ್ ಮಾಡಿ. ಪೀಸ್.